ಶಾಲೆಯಲ್ಲಿ ಊಟದ ಬ್ರೇಕ್ ಟೈಮ್ ಬಂತು ಅಂದ್ರೆ ಸಾಕು, ಡಬ್ಬಿಯ ಹೊಳೆಯುವ ಸ್ಟೀಲ್ ಪ್ಲೇಟ್ ಇಲ್ಲಾಂದ್ರೆ ಕೈಗಡಿಯಾರ ಬಳಸಿ ಸೂರ್ಯನ ಬೆಳಕನ್ನ ಕ್ಲಾಸ್ ರೂಮ್ ಗೋಡೆ ಮೇಲೆ ಆಡಿಸೋ ಮಜಾನೇ ಬೇರೆ ಅಲ್ವಾ? ಖಂಡಿತ. ಆ ಆಟ ನಾವೆಲ್ಲರೂ ಆಡಿದೀವಿ. ಹೌದು. ಇವತ್ತು ನಾವು ಈ ಆಟದ ಹಿಂದಿರೋ ವಿಜ್ಞಾನದ ಬಗ್ಗೆ, ಅಂದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್ ಬಗ್ಗೆ ಸ್ವಲ್ಪ ಆಳವಾಟಿ ಚರ್ಚೆ ಮಾಡೋಣ. ನನಗೆ ಯಾವಾಗ್ಲೂ ಏನನ್ಸುತ್ತೆ ಅಂದ್ರೆ, ಒಂದು ರಬ್ಬರ್ ಬಾಲ್ ಗೋಡೆಗೆಸೆದ್ರೆ ಅದು ಹಿಂದಕ್ಕೆ ಬೌನ್ಸ್ ಆಗತ್ತೆ ಅಲ್ವಾ? ಅದೇ ತರ ಬೆಳಕು ಕೂಡ ವಸ್ತುಗಳಿಗೆ ಬಡಿದು ವಾಪಸ್ ಬರುತ್ತಾ? ಹೌದು, ನಿಖರವಾದಿ ಅದೇ ರೀತಿ ಆಗುತ್ತೆ. ಆ ರಬ್ಬರ್ ಬಾಲ್ ತರಹನೇ ಬೆಳಕಿನ ಕಿರಣ ಒಂದು ಮೇಲ್ಮೈಗೆ ಬಡಿದು ಹಿಂದಕ್ಕೆ ಬೌನ್ಸ್ ಆಗೋದನ್ನೇ ವಿಜ್ಞಾನದಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತಾರೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಓ, ಅದೇನು? ಈಗ ನಾವು ಕ್ಯಾರಂ ಮಾಡುವಾಗ ಬೋರ್ಡ್ ಮೇಲೆ ಪೌಡರ್ ಹಾಕಿದ್ರೆ ಸ್ಟ್ರೈಕರ್ ಎಷ್ಟು ನಯವಾಗಿ ಜಾರುತ್ತೆ ಅಲ್ವಾ? ಹೌದು, ಪೌಡರ್ ಇಲ್ಲ ಅಂದ್ರೆ ಸ್ಟ್ರೈಕರ್ ಸರಿಯಾಗಿ ಹೋಗಲ್ಲ. ಎಕ್ಸಾಕ್ಟ್ಲಿ. ಬೆಳಕು ಕೂಡ ಹಾಗೆ. ಈಗ ಒಂದು ಒರಟಾದ ಇಟ್ಟಿಗೆ ಗೋಡೆಗೆ ನೀವು ಟಾರ್ಚ್ ಬಿಟ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿ. ಅಂದ್ರೆ ಬೆಳಕು ಸರಿಯಾಗಿ ಬೌನ್ಸ್ ಆಗಲ್ವಾ? ಬೌನ್ಸ್ ಆಗುತ್ತೆ, ಆದ್ರೆ ಗೋಡೆ ಹೊರಟಾಗಿರೋದ್ರಿಂದ ಆ ಬೆಳಕು ಎಲ್ಲಾ ದಿಕ್ಕುಗಳಿಗೂ ಚದರಿ ಹೋಗುತ್ತೆ. ಅದಕ್ಕೆ ಇಟ್ಟಿಗೆ ಗೋಡೆಯಲ್ಲಿ ನಮ್ಮ ಮುಖ ನಮ್ಗೆ ಕಾಣಲ್ಲ. ನಮ್ಮ ಮುಖ ಸ್ಪಷ್ಟವಾಗಿ ಕಾಣಬೇಕು ಅಂದ್ರೆ ಆ ಪಾಲಿಷ್ ಮಾಡಿದ ಸ್ಟೀಲ್ ಪ್ಲೇಟ್ ಇಲ್ಲ ಅಂದ್ರೆ ನಿಶ್ಚಲವಾಗಿರುವ ನೀರಿನ ಕೊಳ, ಅಥವಾ ನಮ್ಮ ಮನೆಯ ಪ್ಲೇನ್ ಮಿರರ್ನಂತಹ ನಯವಾದ ಮೇಲ್ಮೈ ಬೇಕು. ಹೌದು. ಇವು ಬೆಳಕನ್ನ ಚದುರಿಸದೆ ಒಂದೇ ದಿಕ್ಕಿನಲ್ಲಿ ಪರ್ಫೆಕ್ಟ್ ಆಗಿ ಬೌನ್ಸ್ ಮಾಡ್ತವೆ. ಓಹೋ, ಅರ್ಥ ಆಯ್ತು. ಇದನ್ನ ನಾನು ಮನೆಯಲ್ಲಿ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೆ. ಒಂದು ಬಿಳಿಯ ಕಾಗದದ ಮೇಲೆ ಒಂದು ಪ್ಲೇನ್ ಮಿರರ್ ಇಟ್ಟು ನಾವು ತಲೆ ಬಾಚಿಕೊಳ್ಳೋ ಕಾಂಬ್ನ ಒಂದು ಸಣ್ಣ ಸೀಳಿನ ಮೂಲಕ ಟಾರ್ಚ್ ಬೆಳಕನ್ನ ಬಿಟ್ಟೆ. ಆಹಾ, ಕಾಮ್ಸ್ಲಿಟ್ ಎಕ್ಸ್ಪೆರಿಮೆಂಟ್ ತುಂಬಾ ಚೆನ್ನಾಗಿರುತ್ತದು. ಹೌದು. ಕನ್ನಡಿಯ ಕಡೆಗೆ ಹೋಗುವ ಆ ಇನ್ಸಿಡೆಂಟ್ ಲೈಟ್ ಬೀಮ್ ಮತ್ತು ಕನ್ನಡಿಗೆ ಬಡದು ನೇರವಾಗಿ ಹಿಂದಕ್ಕೆ ಬರುವ ರಿಫ್ಲೆಕ್ಟೆಡ್ ಬೀಮ್ ಎರಡೂ ಸ್ಪಷ್ಟವಾದ ಗೆರೆಯ ಹಾಗೆ ಕಾಣಿಸ್ತು. ಬೆಳಕು ಎಷ್ಟು ನೇರವಾಗಿ ಚಲಿಸುತ್ತೆ ಅಂತ ನೋಡಿ ಆಶ್ಚರ್ಯ ಆಯಿತು. ನಿಜ. ಆ ಪ್ರಯೋಗ ಬೆಳಕಿನ ದಾರಿಯನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಇಲ್ಲಿ ನಾವು ಮೇನ್ ಆಗಿ ಗಮನಿಸಬೇಕಾದ ಎರಡು ಪದಗಳು ಅಂದ್ರೆ ಆಬ್ಜೆಕ್ಟ್ ಮತ್ತು ಇಮೇಜ್. ಆಬ್ಜೆಕ್ಟ್ ಅಂದ್ರೆ ಆ ಟಾರ್ಚ್ ಅಥವಾ ಬಾಚಣಿಗೆ ಅಲ್ವಾ? ಹೌದು, ಆ ನಿಜವಾದ ವಸ್ತುವನ್ನ ಆಬ್ಜೆಕ್ಟ್ ಅಂತೀವಿ. ಆ ಕನ್ನಡಿಯ ಒಳಗೆ ಕಾಣ್ತಲ್ಲ, ಆ ಚಿತ್ರವೇ ಇಮೇಜ್. ಆದ್ರೆ ನನಗೊಂದು ವಿಷಯದಲ್ಲಿ ಯಾವಾಗ್ಲೂ ಕನ್ಫ್ಯೂಷನ್ ಇರುತ್ತೆ. ಕನ್ನಡಿಯಲ್ಲಿ ಕಾಣುವ ಇಮೇಜ್ ಎಷ್ಟೊಂದು ರಿಯಲ್ ಆಗಿರುತ್ತೆ ಅಂದ್ರೆ, ಕನ್ನಡಿಯ ಹಿಂದೆ ಯಾವುದೋ ರೂಮ್ ಇದೆ, ಅಲ್ಲಿ ನಂದೇ ಇನ್ನೊಂದು ರೂಪ ನಿಂತಿದೆ ಅಂತನ್ಸುತ್ತೆ. ನಮ್ಮ ಕಣ್ಣಿಗೆ ಆ ರೀತಿ ಯಾಕೆ ಮೋಸ ಆಗುತ್ತೆ? ಇದೇ ನೋಡಿ ನಮ್ಮ ಮಿದುಳಿನ ತಮಾಷೆ. ನಮ್ಮ ಮಿದುಳಿಗೆ ಯಾವಾಗಲೂ ಬೆಳಕು ನೇರವಾದ ಗೆರೆಯಲ್ಲೇ ಬರುತ್ತೆ ಅಂತ ಒಂದು ಫಿಕ್ಸ್ಡ್ ಐಡಿಯಾ ಇರುತ್ತೆ. ಅಂದ್ರೆ ಬೆಳಕು ಬೌನ್ಸ್ ಆಗಿದ್ದು ಮಿದುಳಿಗೆ ಗೊತ್ತಾಗಲ್ವಾ? ಎಕ್ಸಾಕ್ಟ್ಲಿ. ಬೆಳಕು ಕನ್ನಡಿಯಿಂದ ಬೌನ್ಸ್ ಆಗಿ ನಮ್ಮ ಕಣ್ಣಿಗೆ ಬಂದಾಗ ನಮ್ಮ ಮಿದುಳು ಆ ಬೆಳಕಿನ ಕಿರಣಗಳನ್ನ ಕನ್ನಡಿಯ ಹಿಂದಕ್ಕೆ ಅಂದ್ರೆ ಒಂದು ನೇರವಾದ ಗೆರೆಯಲ್ಲಿ ಕಲ್ಪನೆ ಮಾಡಿಕೊಳ್ಳುತ್ತೆ. ಕನ್ನಡಿಯ ಹಿಂದೆ ನಿಜವಾಗ್ಲೂ ಏನೂ ಇರಲ್ಲ. ಓ, ಹಾಗಾಗಿ ಅದು ಕೇವಲ ಮಿದುಳಿನ ಕಲ್ಪನೆ. ಹೌದು, ನಿಜವಾದ ವಸ್ತು ಅಲ್ಲಿ ಇಲ್ದೇ ಇರೋದ್ರಿಂದಲೇ ಇದನ್ನ ವರ್ಚುವಲ್ ಇಮೇಜ್ ಅಂತ ಕರೆಯೋದು. ಇದು ಜಸ್ಟ್ ಒಂದು ಆಪ್ಟಿಕಲ್ ಇಲ್ಯೂಷನ್. ವಾವ್, ಇದು ನಿಜಕ್ಕೂ ಅದ್ಭುತ. ಈಗ ಅರ್ಥ ಆಯ್ತು. ನಾನು ಕನ್ನಡಿಯ ಮುಂದೆ ನಿಂತು ಸ್ವಲ್ಪ ಹಿಂದೆ ಸರಿದ್ರೆ ಆ ವರ್ಚುವಲ್ ಇಮೇಜ್ ಕೂಡ ಯಾಕೆ ಹಿಂದೆ ಸರಿಯುತ್ತೆ ಅಂತ. ಹೌದು, ಆಬ್ಜೆಕ್ಟ್ ಕನ್ನಡಿಯಿಂದ ಎಷ್ಟು ದೂರದಲ್ಲಿದೆಯೋ ಇಮೇಜ್ ಕೂಡ ಕನ್ನಡಿಯ ಒಳಗೆ ಅಷ್ಟೇ ದೂರದಲ್ಲಿರುತ್ತೆ. ಹಾಗೆ ಕನ್ನಡಿ ನಮ್ಮನ್ನು ದೊಡ್ಡವರ ತರಹ ಅಥವಾ ಸಂಗವರ ತರಹ ತೋರ್ಸಲ್ಲ. ನಮ್ಮ ಸೈಜ್ ಎಷ್ಟಿದೆಯೋ ಇಮೇಜ್ ಸೈಜ್ ಕೂಡ ಅಷ್ಟೇ ಇರುತ್ತೆ ಅಲ್ವಾ? ನಿಖರವಾಗಿ. ದೂರ ಮತ್ತು ಗಾತ್ರ ಎರಡೂ ಸೇಮ್ ಇರುತ್ತೆ. ಆದ್ರೆ ಕನ್ನಡಿ ಮಾಡೋ ಇನ್ನೊಂದು ದೊಡ್ಡ ಮ್ಯಾಜಿಕ್ ನೀವು ಗಮನಿಸಿದ್ದೀರಾ? ನೀವು ಟೀ ಶರ್ಟ್ ಮೇಲೆ ಏನಾದರೂ ಬರ್ದಿರೋದನ್ನ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ರೆ ಏನಾಗುತ್ತೆ? ಲೆಟರ್ಸ್ ಎಲ್ಲ ಉಲ್ಟಾ ಕಾಣುತ್ತೆ. ಅಷ್ಟೇ ಅಲ್ಲ, ನಾನು ಕನ್ನಡಿ ಮುಂದೆ ನಿಂತು ನನ್ನ ಎಡಗೈ ಎತ್ತಿದ್ರೆ ಕನ್ನಡಿಯಲ್ಲಿರೋ ಇಮೇಜ್ ತನ್ನ ಬಲಗೈ ಎತ್ತಿದ ಹಾಗೆ ಕಾಣುತ್ತೆ. ಹೌದು, ಪೂರ್ತಿ ಎಡದಿಂದ ಬಲಕ್ಕೆ ಉಲ್ಟಾಗಿರುತ್ತೆ. ಇದನ್ನೇ ಅಲ್ವಾ ವಿಜ್ಞಾನದಲ್ಲಿ ಲೇಟ್ರಲಿ ಇನ್ವರ್ಟೆಡ್ ಅಂತ ಕರೆಯೋದು? ಹೌದು. ಕನ್ನಡಿಯಿಂದ ಬೆಳಕು ಹಿಂದಕ್ಕೆ ಬೌನ್ಸ್ ಆಗೋವಾಗ ಎಡ ಮತ್ತು ಬಲಭಾಗಗಳು ಅದಲು ಬದಲಾಗ್ತವೆ. ಇದೇ ಕಾರಣಕ್ಕೆ ಪ್ಲೇನ್ ಮಿರರ್ನ ಚಿತ್ರ ಯಾವಾಗಲೂ ಲೇಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಅಂದ್ರೆ ಒಟ್ಟಿನಲ್ಲಿ ಬೆಳಕು ಒಂದು ರಬ್ಬರ್ ಬಾಲ್ ತರಹ ಬೌನ್ಸ್ ಆಗೋದನ್ನ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತೀವಿ. ಆ ನಯವಾದ ಪ್ಲೇನ್ ಮಿರರ್ ನಮ್ಮ ಮಿದುಳನ್ನ ಟ್ರಿಕ್ ಮಾಡಿ ವರ್ಚುವಲ್ ಇಮೇಜ್ ಅನ್ನ ಸೃಷ್ಟಿ ಮಾಡುತ್ತೆ. ಅಕ್ಷರಶಃ ಸರಿ. ಜೊತೆಗೆ ಆ ಚಿತ್ರ ನಮ್ಮಷ್ಟೇ ಗಾತ್ರದಲ್ಲಿ, ಅಷ್ಟೇ ದೂರದಲ್ಲಿರುತ್ತೆ, ಆದರೆ ಲೇಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ.
ಬೆಳಕು ಮತ್ತು ನಮ್ಮ ಮಿದುಳು ಸೇರಿ ಮಾಡೋ ಈ ಜಾದು ಅರ್ಥ ಮಾಡ್ಕೊಳ್ಳೋದು ಎಷ್ಟೊಂದು ಮಜಾವಾಗಿದೆ ಅಲ್ವಾ? ಖಂಡಿತ. ಇದು ಪ್ರಕೃತಿಯ ಒಂದು ಸುಂದರವಾದ ನಿಯಮ. ಆದ್ರೆ ಈ ಎಲ್ಲಾ ಚರ್ಚೆ ನನಗೊಂದು ಹೊಸ ಪ್ರಶ್ನೆಯನ್ನ ಹುಟ್ಟಾಕಿದೆ. ಕನ್ನಡಿ ನನ್ನ ಎಡಗೈಯನ್ನ ಬಲಗೈಯಾಗಿ ಬದಲಾಯಿಸುತ್ತೆ ಅಂತ ಗೊತ್ತಾಯ್ತು, ಆದ್ರೆ ನನ್ನ ತಲೆಯನ್ನ ಕಾಲು ಇರುವ ಜಾಗಕ್ಕೆ ಅಂದ್ರೆ ಮೇಲಿನಿಂದ ಕೆಳಗಕ್ಕೆ ಯಾಕೆ ಉಲ್ಟಾ ಮಾಡಲ್ಲ? ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. ಹೌದು, ಕನ್ನಡಿ ಬಲ ಮತ್ತು ಎಡ ಬದಲಾಯಿಸುತ್ತೆ, ಆದ್ರೆ ಮೇಲೆ ಮತ್ತು ಕೆಳಗೆ ಯಾಕೆ ಬದಲಾಯಿಸುವುದಿಲ್ಲ? ಈ ಆಸಕ್ತಿದಾಯಕ ಪ್ರಶ್ನೆ ಬಗ್ಗೆ ನೀವೊಮ್ಮೆ ಯೋಚನೆ ಮಾಡಿ. ಮುಂದಿನ ಬಾರಿ ಊಟದ ಡಬ್ಬಿಯ ಸ್ಟೀಲ್ ಪ್ಲೇಟ್ನಲ್ಲಿ ಸೂರ್ಯನ ಬೆಳಕನ್ನ ಆಡಿಸುವಾಗ ಈ ಮ್ಯಾಜಿಕ್ ಖಂಡಿತ ನೆನ್ಪಾಗ್ಲಿ.